ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೀವಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ನಾ ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ನಿ. ಅಂದರೆ ಈ ಒಂದು ಪ್ರಿವಿಯಸ್ ವಿಡಿಯೋದಾಗ. ಸೊ ಫ್ರೆಂಡ್ಸ್, ಆ ಒಂದು ವಿಡಿಯೋದಾಗ ನಾ ಏನಂತ ಹೇಳಿದ್ನಪ್ಪ ಅಂದ್ರೆ, ಸೊ ಫ್ರೆಂಡ್ಸ್ ನಿಮ್ಗೆ ಗೊತ್ತೈತಿ ಆ್ಯಡ್ಸೆನ್ಸ್ ಅಕೌಂಟ್ ಯಾವ ಥರ ಡಿಲೀಟ್ ಮಾಡೋದು ಅಂತೇಳಿ. ಯಾರೆಲ್ಲ ನಾನು ಒಂದು ವಿಡಿಯೋನ ಡೈಲಿಯಾಗಿ ನೋಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತೈತಿ. ಸೊ ಫ್ರೆಂಡ್ಸ್, ಆ್ಯಡ್ಸೆನ್ಸ್ ಅಕೌಂಟ್ನ ಯಾವ ಥರ ಡಿಲೀಟ್ ಮಾಡೋದು ಅಂತೇಳಿ ಹೇಳಿದ್ನಿ. ಸೊ ಫ್ರೆಂಡ್ಸ್, ಅದ ವಿಡಿಯೋದಾಗ ಲಾಸ್ಟಿಗೆ ಅಂದ್ರೆ ಪೂರ್ತಿಯಾಗಿ ವಿಡಿಯೋನ ಯಾರೆಲ್ಲ ನೋಡಿರಲಿ ಅವ್ರಿಗೆ ಒಂದು ಅನಿಸೈತೆ. ಅಂದ್ರೆ ಆ್ಯಡ್ಸೆನ್ಸ್ ಅಕೌಂಟ್ನ ಡಿಲೀಟ್ ಮಾಡಿದ ಕೂಲಿ ನಮ್ಮ ಒಂದು ಎಲ್ಲ ಥರ ಪ್ರೊಸೀಜರ್ಗಳು ಕಂಪ್ಲೀಟ್ ಆದಂಗೆ, ಅಂದ್ರೆ ನಾವು ಅಂದ್ಕೊಂಡದ್ದು ಸಕ್ಸಸ್ ಆಗೈತೆ ಅನ್ನಂಗೆ ತಿಳ್ಕೊಂಡಿದ್ರು. ಸೊ ಫ್ರೆಂಡ್ಸ್, ಅವ್ರಿಗೆ ಗೊತ್ತೈತಿ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಒಂದು ಸ್ಟೆಪ್ ಐತೆ ಅಂತೇಳಿ ಆ ಒಂದು ವಿಡಿಯೋದಾಗ ಹೇಳಿದ್ನಿ. ಸೊ ಫ್ರೆಂಡ್ಸ್, ಆ ಒಂದು ವಿಡಿಯೋದವ್ರಿಗೆ ಗೊತ್ತೈತೆ ನೋಡಿದವ್ರಿಗೆ. ಸೊ ಫ್ರೆಂಡ್ಸ್, ಅದೇ ಥರನ ಇವತ್ತಿನ ಒಂದು ವಿಡಿಯೋದಾಗ ಪಾರ್ಟ್ 2 ವಿಡಿಯೋ ಮಾಡತ್ತೀನಿ. ಪಾರ್ಟ್ 2 ವಿಡಿಯೋ ಅಂತ ಹೇಳಿದ್ನಿ ಈ ಒಂದು ವಿಡಿಯೋಕ್ಕೆ. ಈ ಒಂದು ಪಾರ್ಟ್ 2 ವಿಡಿಯೋ ಏನಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ಆ್ಯಡ್ಸೆನ್ಸ್ ಅಕೌಂಟ್ನ ಡಿಲೀಟ್ ಮಾಡ್ಕೇಸಿಂದ ನಾವು ಮಾಡುವಂಥ ಇನ್ನೂ ಒಂದು ಸ್ಟೆಪ್ ಅಂದ್ರೆ ಎರಡನೇ ಒಂದು ಸ್ಟೆಪ್ ಇವತ್ತಿನ ಒಂದು ವಿಡಿಯೋದಾಗ ಏನು ಎತ್ತ ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಗೊತ್ತೈತಿ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಕಂಟಿನ್ಯೂ ಮಾಡತ್ತೀನಿ. ತಮ್ಮನೇಲಿ ನೋಡಿದಿರಿ ಅಡ್ರೆಸ್ನ ಯಾವ ಥರ ರಿಮೂವ್ ಮಾಡೋದು ಮತ್ತು ಪೇಮೆಂಟ್ ಸಿಸ್ಟಮ್ನ ಯಾವ ಥರ ರಿಮೂವ್ ಮಾಡೋದು. ಆ್ಯಡ್ಸೆನ್ಸ್ ಅಕೌಂಟ್ನ ಡಿಲೀಟ್ ಮಾಡಿದ ಮೇಲೆ ನಾವು ಮಾಡಬೇಕಾಗಿದ್ದ ಕೆಲಸ ಇದೆ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ಇದನ್ನ ಹೇಳಕೊಂಟನು. ಮತ್ತು ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ. ವಿಡಿಯೋನ ಮಿಸ್ ಮಾಡೋಕೆ ಹೋಗಬೇಡ್ರಿ. ಮತ್ತು ಯಾರೆಲ್ಲ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ನಾಗ ಆ್ಯಡ್ಸೆನ್ಸ್ ಅಕೌಂಟ್ನ ಡಬಲು ತ್ರಿಬಲ್ ಮಾಡ್ಕೊಂಡು ಯೂಸ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಯೂಸ್ ಆಗಿರಂಗಿಲ್ಲ. ಅದು ಆದ್ರೂ ಡಬಲ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೊಂಡು ಓಪನ್ ಮಾಡಿರ್ತಾರೆ, ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿರ್ತಾರೋ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಸೊ ಫ್ರೆಂಡ್ಸ್, ಮೊದಲಿಗೆ ಬಂದುಬಿಟ್ಟು ಬರೀ ಮತ್ತು ಹೇಳ್ತೀನಿ ಯಾವ ಥರ ಅದನ್ನು ಅಡ್ರೆಸ್ ವೆರಿಫಿಕೇಷನ್ ಮತ್ತು ಪೇಮೆಂಟ್ ಸಿಸ್ಟಮ್ನ ರಿಮೂವ್ ಮಾಡೋದು ಅಂತೇಳಿ. ಸೊ ಫ್ರೆಂಡ್ಸ್, ಅಡ್ರೆಸ್ ಅಂದ್ರೆ ಏನೋ ಗೊತ್ತೈತೆ ನಿಮಗೆ. ಅಂದರೆ ಆ್ಯಡ್ಸೆನ್ಸ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡೋ ಟೈಮ್ನಾಗ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿರ್ತೀರಿ. ನಿಮ್ಮ ಒಂದು ಊರು, ನಿಮ್ಮ ಒಂದು ಸ್ಥಳ, ನಿಮ್ಮ ಒಂದು ತಾಲೂಕು, ನಿಮ್ಮ ಒಂದು ಜಿಲ್ಲಾ, ನಿಮ್ಮ ಒಂದು ಪಿನ್ ಕೋಡ್ ನಂಬರ, ನಿಮ್ಮ ಒಂದು ಫೋನ್ ನಂಬರ್ ಎಲ್ಲನೂ ಕೊಟ್ಟಿರ್ತೀರಿ. ಸೊ ಫ್ರೆಂಡ್ಸ್, ಅವುಗಳನ್ನ ನಾವು ಇವತ್ತಿನ ಒಂದು ವಿಡಿಯೋದಾಗ ಕಂಡುಕೊಂಡು ಯಾವ ಥರ ಅವನ್ನ ರಿಮೂವ್ ಮಾಡೋದು. ಸೊ ಫ್ರೆಂಡ್ಸ್, ಇನ್ನೊಂದು ಗೊತ್ತಿರಲಿ, ಈ ಅಡ್ರೆಸ್ ವೆರಿಫಿಕೇಷನ್ ಏನು ಕೊಟ್ಟಿರ್ತೀರಿ ನೀವು, ಈ ಅಡ್ರೆಸ್ ವೆರಿಫಿಕೇಷನ್ನ ಇನ್ನೊಂದು ಆ್ಯಡ್ಸೆನ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡಿ ಹಾಕ್ತಂದ್ರೆ ಅಲ್ಲಿ ತೊಗೊಳಂಗಿಲ್ಲ. ಸೊ ಫ್ರೆಂಡ್ಸ್, ಈಗ ನಿಮ್ಗೆ ಸ್ಟ್ರಿಕ್ಟಾಗಿ ಹೇಳಕತ್ತನೋ ಅಲರ್ಟ್ ಆಗಿರಿ. ಏನು ಅಡ್ರೆಸ್ ವೆರಿಫಿಕೇಷನ್ ಕೊಟ್ಟಿರ್ತಿರ್ಲಿ ಈ ಅಡ್ರೆಸ್ ವೆರಿಫಿಕೇಷನ್ನ ಇನ್ನೊಂದು ಆ್ಯಡ್ಸೆನ್ಸ್ ಅಕೌಂಟ್ನಾಗ ಅಂದ್ರೆ ಹೊಸ ಅಕೌಂಟ್ನಾಗ ಹಾಕೋ ಹೊತ್ನ್ಯಾಗ ಅದು ತೊಗೊಳಂಗಿಲ್ಲ. ಯಾಕಪ್ಪ ಅಂದ್ರೆ ಆಲ್ರೆಡಿ ಒಂದು ಅಡ್ರೆಸ್ಗೆ ಒಂದು ಆ್ಯಡ್ಸೆನ್ಸ್ ಅಕೌಂಟ ಕ್ರಿಯೇಟ್ ಆಗಿರ್ತೈತಿ. ಸೊ ಫ್ರೆಂಡ್ಸ್, ನೀವು ಮಾಡ್ಕೋಬೇಕಂದ್ರೆ ಅದ ಆ್ಯಡ್ಸೆನ್ಸ್ ಅಕೌಂಟ್ನ ಉಳ್ಕಾದ ಟೈಮಿಗೆಲ್ಲ ಉಳ್ಕಾದ ಕಡೆ ಎಲ್ಲ ನೀವು ಲಿಂಕ್ ಕೊಡಬೇಕಾಗತ್ತೆ. ಅದಕ್ಕೆ ಹೇಳಕತ್ತನೋ ಅದನ್ನ ನೀವು ರಿಮೂವ್ ಮಾಡಬೇಕು. ರಿಮೂವ್ ಮಾಡ್ಕೇಶಿಂದ ಅದ ಅಡ್ರೆಸ್ ವೆರಿಫಿಕೇಷನ್ನ ನೀವು ಬೇರೆ ಒಂದು ವೆಬ್ಸೈಟ್ನಾಗ ಆಗಿರ್ಬೋದು, ಬೇರೆ ಒಂದು ಅಡ್ರೆಸ್ ಆ್ಯಡ್ಸೆನ್ಸ್ ಅಕೌಂಟ್ನಾಗ ಆಗಿರ್ಬೋದು ನೀವು ಕೊಡ್ಬೋದು. ಸೊ ಫ್ರೆಂಡ್ಸ್, ಅದಕ್ಕೆ ಹೇಳತ್ನ ವಿಡಿಯೋ ಭಾಳ ಯೂಸ್ಫುಲ್ ಆಕೈತಿ, ಇಂಟ್ರೆಸ್ಟಿಂಗ್ ಐತಿ ಮತ್ತು ವಿಡಿಯೋನು ಭಾಳ ಹೆಲ್ಪ್ಫುಲ್ ಆಕೈತಿ ಅಂತ ಹೇಳತ್ನು. ಸೊ ಫ್ರೆಂಡ್ಸ್, ಮೊದಲಿಗೆ ಬಂದುಬಿಟ್ಟು ನೀವು ನಿಮ್ಮ ಒಂದು ಜಿಮೇಲ್ನ ಓಪನ್ ಮಾಡೋಕೆ ಜಿಮೇಲ್ನ ನೀವು ಡೈರೆಕ್ಟಾಗಿ ಗೂಗಲ್ದಾಗಾರ ಓಪನ್ ಮಾಡಿರಿ, ಇಲ್ಲ ಪ್ಲೇಸ್ಟೋರ್ದಾಗಾರ ಓಪನ್ ಮಾಡಿರಿ, ಇಲ್ಲ ಡೈರೆಕ್ಟಾಗಿ ನೀವು ಇದರ ಯಾವುದಿದೆ ಜಿಮೇಲ್ದ ಅಪ್ಲಿಕೇಶನ್ದಾಗಾರ ಓಪನ್ ಮಾಡಿರಿ. ಸೊ ಫ್ರೆಂಡ್ಸ್, ನಾನು ಈಗ ಜಿಮೇಲ್ ನಾನು ಅಪ್ಲಿಕೇಶನ್ದಾಗ ಓಪನ್ ಮಾಡ್ತೀನಿ. ಜಿಮೇಲನ್ನು ಅಪ್ಲಿಕೇಶನ್ ಓಪನ್ ಮಾಡ್ಕೇಶಿಂದ ಅಲ್ಲಿ ಮ್ಯಾಲೆ ನಿಮ್ಮ ಒಂದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಎದಕ್ಕೆ ನೀವು ಯಾವ ಒಂದು ಇಮೇಲ್ ಐಡಿಗೆ ನೀವು ಲಿಂಕ್ ಕೊಟ್ಟಿರ್ತಿರಲಿ ಆ ಒಂದು ಇಮೇಲ್ ಐಡಿನ ನೀವು ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಒಂದು ಪೇಜ್ ಬರ್ತೈತಿ. ಇಲ್ಲಿ ನೋಡಿರ್ಬೋದು ನೀವು ಡೈರೆಕ್ಟಾಗಿ ಅಲ್ಲಿ ಗೂಗಲ್ ಅಕೌಂಟ್ ಅಂತೇಳಿ ಒಂದು ಆಪ್ಷನ್ ಬರ್ತೈತಿ. ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕು. ಅಲ್ಲಿ ನೀವು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ಬೋದು ಹೋಮ್, ಪರ್ಸನಲ್ ಇನ್ಫಾರ್ಮೇಷನ್, ಡೇಟಾ ಆ್ಯಂಡ್ ಪ್ರೈವಸಿ, ಸೆಕ್ಯೂರಿಟಿ, ಪೀಪಲ್ ಆ್ಯಂಡ್ ಶೇರಿಂಗ್, ಪೇಮೆಂಟ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಕೊಟ್ಟಿರ್ತಾನೆ. ಸೊ ಫ್ರೆಂಡ್ಸ್, ನಾವು ಇದ್ರೊಳಗೆ ಏನು ಮಾಡಬೇಕಪ್ಪ ಅಂದ್ರೆ ಪೇಮೆಂಟ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಕೊಟ್ಟಿರ್ತಾನಲ್ಲ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಫ್ರೆಂಡ್ಸ್, ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನೀವು ನಿಮ್ಮ ಒಂದು ಈ ಒಂದು ಇಮೇಲ್ ಐಡಿಗೆ ನೀವು ಏನೇನೆಲ್ಲ ಆ್ಯಡ್ಸೆನ್ಸ್ ಮುಖಾಂತರ ಏನೇನೆಲ್ಲ ಅಡ್ರೆಸ್ ವೆರಿಫಿಕೇಷನ್ ಕೊಟ್ಟಿರ್ತೀರಿ, ಏನೇನೆಲ್ಲ ನೀವು ನಿಮ್ಮ ಒಂದು ಪೇಮೆಂಟ್ ಸಿಸ್ಟಮ್ನ ಕೊಟ್ಟಿರ್ತಿರಲಿ ಲಿಂಕ್ ಮಾಡಿಸಿ ಅದೆಲ್ಲ ಇಲ್ಲಿ ಬಂದು ಆ್ಯಡ್ ಆಗಿರ್ತೈತಿ. ಅದನ್ನೆಲ್ಲ ನೀವು ನೋಡ್ಕೊಂಡು ಇಲ್ಲಿ ನೀವು ರಿಮೂವ್ ಮಾಡ್ಬೇಕು. ರಿಮೂವ್ ಅನ್ನೋ ಆಪ್ಷನ್ ಅದಕ್ಕೆ ಕೆಳಗೆ ಇರ್ತೈತಿ. ನೀವು ಅದನ್ನು ಕರೆಕ್ಟಾಗಿ ನೋಡ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಗೊತ್ತಾಕೈತಿ, ಐಡಿಯಾ ಅನ್ನೋದು ಬರ್ತೈತಿ. ನನ್ನ ಒಂದು ಆ್ಯಡ್ಸೆನ್ಸ್ ಅಕೌಂಟಿಗೆ ಯಾವುದೋ ಥರ ಪೇಮೆಂಟ್ ಸಿಸ್ಟಮ್ನೂ ಕೊಟ್ಟಿಲ್ಲ, ನಂದು ಆ್ಯಡ್ಸೆನ್ಸ್ ಅಕೌಂಟು ಇಲ್ಲ, ಆಲ್ರೆಡಿ ಅದು ಡಿಲೀಟು ಆಗೈತಿ, ಅದು ಈಗ ಇಲ್ಲಿ ತೋರಿಸ್ವಲ್ದು. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ನೀವು ಮಾಡ್ಕೊಂಡ್ರಪ್ಪ ಅಂದ್ರೆ ಆರಾಮಾಗಿ ಡಿಲೀಟ್ ಅಂತ ಬರುತ್ತೆ, ರಿಮೂವ್ ಮಾಡ್ಕೊಂಡು ನೀವು ಆರಾಮಾಗಿ ನೆಕ್ಸ್ಟ್ ಸ್ಟೆಪ್ನ ಅಂದ್ರೆ ಕಂಪ್ಲೀಟ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಅರ್ಥದಾಗಿ ಆಗೈತಿ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತನು. ಸೊ ಫ್ರೆಂಡ್ಸ್, ಮತ್ತು ನೀವು ಮುಂದಿನ ಒಂದು ವಿಡಿಯೋದಾಗ ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ನ ತೊಗೊಂಡ್ಬರ್ತೀನಿ. ಸೊ ಫ್ರೆಂಡ್ಸ್, ಅಲ್ಲಿವರೆಗೂ ಟಾಟಾ.